V4 ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ ಎಲ್ಲಿಗೆ ಬಂತು? ಚುನಾವಣೆಯ ರಗಳೆ. ಚುನಾವಣೆಯನ್ನು ರಗಳೆ ಮಾಡಿಬಿಟ್ಟಿದ್ದಾರೆ. ಇವಾಗ ಜಗಳ ಅನ್ನೋದು ಮನುಷ್ಯ ಹುಟ್ಟಿದಾಗಲೇ ಹುಟ್ಟಿದ್ದು, ರಗಳೆ ಅನ್ನೋದು ರಾಜಕೀಯ ಹುಟ್ಟಿದ ಮೇಲೆ ಹುಟ್ಟಿದ್ದು. ಜಗಳಕ್ಕೂ ಮತ್ತು ರಗಳೆಗೂ ಬಹಳ ವ್ಯತ್ಯಾಸ ಇದೆ. ರಗಳೆ ಅಂದ ಕೂಡಲೇ ನಿಮಗೆ ಹರಿಹರನ ನೆನಪಾಗಬಹುದು. ಕನ್ನಡ ಸಾಹಿತ್ಯದಲ್ಲಿ ಹರಿಹರನ ರಗಳೆಗಳು ಬಹಳ ಪ್ರಸಿದ್ಧವಾದವುಗಳು. ಸರಳ ರಗಳೆಯೂ ಇದೆ, ಲಲಿತ ರಗಳೆಯೂ ಇದೆ. ಆದರೆ ರಾಜಕೀಯದಲ್ಲಿ ಸರಳ ರಗಳೆಯೂ ಇಲ್ಲ, ಲಲಿತ ರಗಳೆಯೂ ಇಲ್ಲ, ಎಲ್ಲ ತರಲೆ ರಗಳೆಯೇ ಇರುವುದು. ಇಂಥ ರಾಜಕೀಯದಲ್ಲಿ ಕರ್ನಾಟಕದ ಲೋಕಸಭಾ ಚುನಾವಣೆಯನ್ನು ಪರಿಗಣಿಸುವಾಗ ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳು ಇರುವವು. ಆರಂಭದಲ್ಲಿ ಕಾಂಗ್ರೆಸ್ ಸತತವಾಗಿ ಈ ಕ್ಷೇತ್ರಗಳನ್ನು ಗೆಲ್ಲುತ್ತಾ ಬಂದಿತ್ತು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದಾಗ ಒಮ್ಮೆ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಅದಕ್ಕಿಂತ ಮುಂಚೆ ಸೋಷಲಿಸ್ಟ್ ಪಕ್ಷದವರು ಒಂದೆರಡು ಸ್ಥಾನಗಳನ್ನು ಗೆದ್ದದುಂಟು. 28ಕ್ಕೆ 28 ಲೋಕಸಭಾ ಸ್ಥಾನಗಳನ್ನು ದೇವರಾಜ ಅರಸವರು ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕದಲ್ಲಿ ಗೆಲ್ಲಲಾಗಿತ್ತು, ಕಾಂಗ್ರೆಸ್ ಗೆದ್ದಿತ್ತು. ಆಮೇಲೆ 85ರ ಬಳಿಕ ಜನತಾ ಪಕ್ಷ ಸಾಕಷ್ಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲತೊಡಗಿತು. ಎಲ್ಲಿಯವರೆಗೆ ಅಂದರೆ 1995ರಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ HD ದೇವೇಗೌಡ ಅವರು, ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರು ಪ್ರಧಾನಿ ಸ್ಥಾನಕ್ಕೆ ಏರಿದರು. ಆಗ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 2 ಅಂಕಿಯ ಸ್ಥಾನಗಳಲ್ಲಿ ಅರ್ಧಕ್ಕರ್ಧ ಕ್ಷೇತ್ರಗಳನ್ನು 28ರಲ್ಲಿ ಜನತಾ ಪಕ್ಷ, JDS ಅಂತ ಇರಲಿಲ್ಲ ಆವಾಗ, ಜನತಾ ಪಕ್ಷ ಗೆದ್ದಿತ್ತು. ಆಗ ಲೋಕಸಭೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಗೆದ್ದಿತ್ತು, ಆದರೆ ಬಹುಮತ ಇರಲಿಲ್ಲ. ಯಾವ ಪಕ್ಷಕ್ಕೂ ಬಹುಮತ ಇಲ್ಲದಿರುವಂಥ ಸ್ಥಿತಿಯಲ್ಲಿ ದೇವೇಗೌಡರನ್ನ ಮೈತ್ರಿ ಅಭ್ಯರ್ಥಿ ಮಾಡಿ ಪ್ರಧಾನಿ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಈ ದೊಡ್ಡ ಪಕ್ಷಗಳ ಗುಣ ಮತ್ತು ಜಾಯಮಾನ ಒಂದೇ, ಅದು ಕಾಂಗ್ರೆಸ್ ಆದರೂ ಅಷ್ಟೇ, BJP ಆದರೂ ಅಷ್ಟೇ. ಒಂದಿಷ್ಟು ಅವಕಾಶ ನೀಡುವುದು, ಆಮೇಲೆ ಎಳೆದು ಹಾಕುವುದು. ದೇವೇಗೌಡರಿಗೂ ಅದೇ ಆಯಿತು. ಅದಕ್ಕೆ ಕಾರಣ ಆಗಿನ ಕಾಂಗ್ರೆಸ್ AICC ಅಧ್ಯಕ್ಷರಾಗಿದ್ದಂಥ ಸೀತಾರಾಮ್ ಕೇಸರಿ ಅವರು. ಅವರ ಹೆಸರು ಸೀತಾರಾಮ್ ಕೇಸರಿ, ಆದರೆ ಅವರು ಕೇಸರಿ ಪಕ್ಷದಲ್ಲಿ ಇರಲಿಲ್ಲ. ಆದರೆ ಕೇಸರಿ ಪಕ್ಷದ ಜೊತೆಗೆ ಅವರಿಗೆ ಸ್ವಲ್ಪ ಒಲವು ಇದ್ದಂತೆ ಇತ್ತು. ಹಾಗಾಗಿ ದೇವೇಗೌಡರನ್ನ ಬೇಗ ಮನೆಗೆ ಕಳಿಸಿದರು. ಅನಂತರದ ದಿನಗಳಲ್ಲಿ ಆಮೇಲೆ JDS ಆಯಿತು. JDS ಆದಾಗಲೂ ಜನತಾ ಪಕ್ಷ ಕಾಂಗ್ರೆಸ್ಸಿನ ಎದುರು ಕೆಲವು ಸ್ಥಾನಗಳನ್ನು ಗೆಲ್ಲುತ್ತಲೇ ಇತ್ತು. ಕಾಂಗ್ರೆಸ್ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಜನತಾ ಪಕ್ಷ ಕೂಡ, ಆಮೇಲೆ JDS ಕೂಡ ಕೆಲವು ಸ್ಥಾನಗಳನ್ನು ಗೆಲ್ಲುತ್ತಾ ಬಂತು. 2009ನೇ ಇಸವಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಏಟನ್ನು ಕೊಟ್ಟಿತು. 2009ರ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು? ಅತಿ ದೊಡ್ಡ ಏಟು ಕಾಂಗ್ರೆಸ್ಸಿಗೆ ಏಕೆ ಬಿತ್ತು? ಮೊದಲ ಬಾರಿಗೆ ಕಾಂಗ್ರೆಸ್ ಬರೀ 6 ಲೋಕಸಭಾ ಸ್ಥಾನಗಳನ್ನು 2009ರಲ್ಲಿ ಗೆದ್ದಿತು. 2009ರಲ್ಲಿ ಜನತಾ ಪಕ್ಷ, BJP ಕೂಡ ಸಾಕಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿತು. BJPಯು ಆಗ ಸುಮಾರು 17 ಸ್ಥಾನಗಳನ್ನು ಗೆದ್ದಿತ್ತು. ಜನತಾ ಪಕ್ಷ ಗೆದ್ದಿತ್ತು, JDS ಗೆದ್ದಿತ್ತು. ಅನಂತರದ ಪ್ರಕರಣಗಳಲ್ಲಿ 2014 ಮತ್ತು 2019 2019ರಲ್ಲಿ ಕಾಂಗ್ರೆಸ್ ಸ್ವಲ್ಪ ತನ್ನ ಹಳೆಯ
ಹಳಿಗೆ ಬಂದಿತ್ತು. ಕಾಂಗ್ರೆಸ್ 9 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ಬಿ ಜೆ ಪಿ ಆವಾಗಲೇ ಕುದುರಿಕೊಂಡಿತ್ತು. ಅದು 17 ಸ್ಥಾನಗಳನ್ನು ಗೆದ್ದಿತ್ತು. 2009ರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತಾ ಇದೆ. ಆದರೆ ಲೋಕಸಭೆಯಲ್ಲಿ ಬಿ ಜೆ ಪಿಯವರು ಯಾರಾದರೂ ಮಾತಾಡಿದ್ದಾರೆ ಅಂದರೆ ಅದು ಯಾರಾದರೂ ಸ್ವಪ್ನದಲ್ಲಿ ಬಂದು ಮಾತಾಡಿರಬೇಕು. ಬಿ ಜೆ ಪಿಯವರು ಲೋಕಸಭೆಯಲ್ಲಿ ಮಾತಾಡಿದ ಬಗ್ಗೆ ಹೆಚ್ಚಿನ ಉಲ್ಲೇಖ, ಮಾತೇ ಆಡಿಲ್ಲ ಅಂತಲ್ಲ, ಕೆಲವರು ಮಾತಾಡಿದ್ದಾರೆ. ಆವಾಗ ಬಾಯಿ ಮುಚ್ಕೊಂಡು ಸಾಕಾಗಿ ಮಾತಾಡಿದ್ದಾರೆ ಅಷ್ಟೇ ಹೊರತು ರಾಜ್ಯದ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಮಾತಾಡಿದ ಬಗ್ಗೆ ಯಾವುದೇ ಉದಾಹರಣೆಯಾಗಲಿ ಯಾವುದೇ ದಾಖಲೆಗಳಾಗಲಿ ಇಲ್ಲ. ಎಲ್ಲ ಬೇಡ, ಕರ್ನಾಟಕದಲ್ಲಿ ಬರ ಬಂತು, ಕ್ಷಾಮ ಬಂತು, ಮಳೆ ಬಂತು, ಪ್ರವಾಹ ಬಂತು, ಬೆಳೆ ಬಿತ್ತಿದ ಬೀಜ ಎಲ್ಲ ಒಣಗಿ ಹೋಯಿತು, ಮೊಳಕೆ ಬಂದ ಗಿಡಗಳು ಸತ್ತು ಹೋದವು, ರಾಜ್ಯಕ್ಕೆ ಬರಬೇಕಾದ GST ಪಾಲು ಬಂದಿಲ್ಲ ಅಂತ ಸಿದ್ದರಾಮಯ್ಯನವರು ಬಾಯಿ ಬಡ್ಕೊತಾನೇ ಇದ್ದಾರೆ. ಈ ಸಮಯದಲ್ಲಾದರೂ BJP ಸಂಸದರು ಮಾತನಾಡಿದರೆ ಅಂದರೆ ಮಾತನಾಡಲಿಲ್ಲ. ಅಯ್ಯೋ, ಎಲ್ಲಿ ಮಾತನಾಡಿದರೆ ನಮಗೆ ಟಿಕೆಟ್ ಸಿಗುವುದಿಲ್ಲವೋ ಲೋಕಸಭೆಗೆ ಅಂತ ಕುಂತಿದ್ರು. ಮಾತನಾಡದಿದ್ರೂ ಸಿಗಲಿಲ್ಲ, ಮಾತನಾಡಿದರೂ ಸಿಗಲಿಲ್ಲ. ಕೊನೆಗೂ ಅರ್ಧಕ್ಕರ್ಧ ಜನರಿಗೆ ಲೋಕಸಭೆಗೆ ಹಾಲಿ ಸಂಸದರಿಗೆ BJP ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಇವರು ಮಾತನಾಡದೇ ಇರೋದ್ರಿಂದ ಬಂದ ಲಾಭವೇನು? ಕರ್ನಾಟಕದ ಜನರ ಪರವಾಗಿ ಮಾತನಾಡಿದ್ದರೆ ಅದಾದರೂ ಒಂದು ದಾಖಲೆ ಇರೋದು. ರಾಜ್ಯಸಭೆ, ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ BJP ಶಾಸಕರು, ಸಂಸದರು ಮಾತನಾಡಿದ್ದಾರೆ, ರಾಜ್ಯದ ಜನರ ಬಗ್ಗೆ ಹೋರಾಡಿದ್ದಾರೆ ಅನ್ನುವಂಥ ಒಂದು ಹೆಸರಾದರೂ ಇದ್ದಿರೋದು. 2014ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ 2009ರ ಬಳಿಕ 2014ರಲ್ಲಿ ಕೂಡ BJP 17 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ಗೆ ಬರೀ 9 ಸ್ಥಾನ ಸಿಕ್ಕಿತು. 2 ಸ್ಥಾನಗಳು JDSಗೆ ಹೋದವು. JDSದು ಆವಾಗ ಹಾಸನ ಮತ್ತು ಮಂಡ್ಯ, ಇವಾಗ ಕೂಡ 2 ಸ್ಥಾನಕ್ಕೆ ಗಾಳ ಹಾಕಿ ಕೂತಿದೆ. ಅದು 2019ರ ಲೋಕಸಭಾ ಚುನಾವಣೆ ಮತ್ತೆ ಕಾಂಗ್ರೆಸ್ಗೆ ಮಾರಣಾಂತಿಕ ಏಟನ್ನು ಕೊಟ್ಟಿತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಮಾತ್ರ ಗೆದ್ದಿತು. ಅದು DK ಸುರೇಶ್ ಅವರದ್ದು. DK ಸುರೇಶ್ ಒಬ್ಬರು ಮಾತ್ರ 2019ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು. 25 ಲೋಕಸಭಾ ಸ್ಥಾನಗಳನ್ನು BJP ಕರ್ನಾಟಕದಲ್ಲಿ ಗೆದ್ದುಕೊಂಡಿತು. ಹೌದು, 25 ಜನ ಸಂಸದರು ಲೋಕಸಭೆಯಲ್ಲಿ ಹೋದ್ರಲ್ಲ, ಇವರು ಅಲ್ಲಿ ಏನು ಮಾಡಿದರು? ಆ ಬಗ್ಗೆ ಅಲ್ಲಿ ಸಂಸದೀಯ ಕಾರ್ಯಾಲಯ ಅಂತ ಇರ್ತದೆ, ಅಲ್ಲಿ ಒಂದು ಕಡತಗಳ ಪಟ್ಟಿ ಇರ್ತದೆ, ಯಾರೇನು ಏನು ಮಾತಾಡಿದ್ರು ಅಂತ ಪಟ್ಟಿಗಳು. ಆ ಕಡತಗಳ ಪಟ್ಟಿ ನೋಡಿದರೆ ಅಲ್ಲಿ ಬರೇ ಶೂನ್ಯ 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 ಅಂತ ಕಂಡು ಬರ್ತಾ ಇದೆ. ಹಾಗಂದ ಕೂಡಲೇ ಇವರು ಮಾತಾಡಿಲ್ಲ ಅಂತಲ್ಲ, ಇವರು ಮಾತಾಡಿದ್ದು ಇಷ್ಟೇ. ಬಜೆಟ್ ಬಂದಾಗ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಈ ಬಜೆಟ್ಟು. ಕಾಂಗ್ರೆಸ್ 70 ವರ್ಷಗಳಲ್ಲಿ ಇಂಥ ಬಜೆಟ್ನನ್ನು ಮಂಡಿಸಿಯೇ ಇಲ್ಲ, ನಮ್ಮವರು ಮಂಡಿಸಿದ್ದಾರೆ ಅಂತ ಹೇಳಿತ್ತು. ಅದಾದ ಇಂಥದ್ದು ಮಾತಾಡಿದ್ ಬಿಟ್ರೆ ಜನರ ಸಮಸ್ಯೆಗಳ ಬಗ್ಗೆಗೆ ಬಾಯೇ ತೆರೆದಿಲ್ಲ. ಎಷ್ಟು ಸಂಸದರು? 28ರಲ್ಲಿ 25. ಕಾಂಗ್ರೆಸ್ ಗೆದ್ದದ್ದೆಷ್ಟು? 1. ಆದರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಎಲ್ಲಿವರೆಗೆ ಪ್ರಶ್ನೆ ಕೇಳಿದರು? ಪ್ರಧಾನಿ ಮೋದಿಯವರು ಬೆಂಗಳೂರಿನಲ್ಲಿ ನಿರ್ಣಯಿಸಲ್ಪಟ್ಟಿದ್ದ ಸಭೆಯನ್ನೇ ರದ್ದುಪಡಿಸಿ ಮದ್ರಾಸಿಗೆ ಓಡಿದರು. ಹೋಗಲಿ, ಮೊನ್ನೆ 1 ವಾರದಿಂದ ಕರ್ನಾಟಕದಲ್ಲಿ ಸವಾರಿ ಹೊರಟಿತ್ತಲ್ಲ ಪ್ರಧಾನಿಯವರ ವಿಶೇಷ ವಿಮಾನ. ಆಗ ಏನಾಯಿತು? ಆಗಲೂ ಸಿದ್ದರಾಮಯ್ಯನವರು ಪ್ರಶ್ನೆಗಳನ್ನು ಕೇಳಿದರು ಎಕ್ಸ್ಪೋಸ್ಟ್ನಲ್ಲಿ. ಅದು ಎಕ್ಸ್ಪೋಸ್ಟ್ನಲ್ಲಿ ಎಕ್ಸ್ಪೋಸ್ ಆಗಲೇ ಇಲ್ಲ. ಅದು ಎಕ್ಸ್ಪೋಸ್ಟ್ನಲ್ಲಿ ಎಕ್ಸ್ ಅಂತ ಹೇಳಿದರೆ ಅದಕ್ಕೆ ಒಂದು ನಿಶ್ಚಿತವಾದ ಒಂದು ಅಂಕ ನೀವು ಕೊಡಬೇಕು ಹೊರತು ಅದಕ್ಕೆ ಯಾವುದು ಅಂಕ ಇರೋದಿಲ್ಲ. ಅದನ್ನು ಕಂಡುಹಿಡಿಬೇಕು ನೀವು. ಅದನ್ನು ಪ್ರಶ್ನೆಗೆ ಉತ್ತರಿಸದೇ ಇದ್ದರೆ ಅಂಕ ಎಲ್ಲಿಂದ ಕಂಡುಹಿಡಿಯೋದು? ಪ್ರಶ್ನೆಗೆ ಉತ್ತರಿಸಿದರೆ ಅದಕ್ಕೆ ಇಷ್ಟು ಅಂಕ ಅಂತ ಕೊಡ್ತಾರೆ ಮಾಸ್ಟರ್ಗಳು. ಪ್ರಶ್ನೆಗೆ ಉತ್ತರಿಸದೇ ಇರುವಂಥ ಜಾಣ ವಿದ್ಯಾರ್ಥಿ ನಮ್ಮ ಪ್ರಧಾನಿ ಮೋದಿಯವರು. ಸಿದ್ದರಾಮಯ್ಯನವರ ಈ ಬಾರಿಯ ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರಿಸಿಲ್ಲ. ಕಳೆದ ಬಾರಿ 2019ರಲ್ಲಿ ಒಂದು ಕಾಂಗ್ರೆಸ್, ಇನ್ನೊಂದು ಜನತಾ JDS ಒಂದೇ ಒಂದು ಹಾಸನವನ್ನು ಮಾತ್ರ ಉಳಿಸ್ಕೊಂಡಿತ್ತು.
ಹಾಸನದಲ್ಲಿ ಕಳೆದ 30 ವರ್ಷಗಳಿಂದ JDS ತನ್ನ ಪಾರಮ್ಯವನ್ನು ಉಳಿಸಿಕೊಂಡಿದೆ. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರು ಹೊಳೆನರಸೀಪುರದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದರು. ಅವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಲ್ಲ, ಫಸ್ಟ್ ಆರಂಭದಲ್ಲೇ ಕೊಡಲಿಲ್ಲ. ಆವಾಗ ಸವಾಲು ಹಾಕಿ ಹೊಳೆನರಸೀಪುರದಲ್ಲಿ ಅವರು ಕಾಂಗ್ರೆಸ್ನಿಂದ ಪಕ್ಷೇತರರಾಗಿ, ಮೊದಲು ಗೆದ್ದಿದ್ದು ಪಕ್ಷೇತರರಾಗಿ ಅವರು HD ದೇವೇಗೌಡ ಅವರು. ಅನಂತರ ಅವರು ಕಾಂಗ್ರೆಸ್ ಆದರು. ಕಾಂಗ್ರೆಸ್ನಲ್ಲಿ ಹಳೆಯ ಕಾಂಗ್ರೆಸ್ ಆದರು. 1969ರಲ್ಲಿ ಕಾಂಗ್ರೆಸ್ ಒಡೆದಾಗ ಅವರು ಹಳೆಯ ಕಾಂಗ್ರೆಸ್ ಆದರು. ಇಂದಿರಾ ಗಾಂಧಿ ಕಡೆಯವರೆಲ್ಲ ಹೊಸ ಕಾಂಗ್ರೆಸ್ ಇಂಡಿಕೇಟ್ ಎನ್ಸ್ಕೊಂಡ್ರು, ಹಳಬರೆಲ್ಲ ಸಿಂಡಿಕೇಟ್ ಎನ್ಸ್ಕೊಂಡ್ರು. ಸಿಂಡಿಕೇಟು ಸೋತೋಯ್ತು. ಆಗ ಬಂತು ನೋಡಿ ತುರ್ತು ಪರಿಸ್ಥಿತಿ ಬರುತ್ತಿದ್ದಂತೆಯೇ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಜನತಾ ಪಕ್ಷ ಎನ್ನುವುದನ್ನು ಹುಟ್ಟುಹಾಕಿತು. ಆಗ ಮತ್ತೊಮ್ಮೆ ದೇವೇಗೌಡರಿಗೆ ಜೀವ ಬಂತು. ಅವರು ಮತ್ತೆ ನಿರಂತರವಾಗಿ ಅವರು ಹೊಳೆನರಸೀಪುರದಲ್ಲಿ ಶಾಸಕರಾಗಿ ಗೆಲ್ಲುತ್ತಾ ಬಂದರು. ಮುಂದೆ ಲೋಕಸಭೆಗೆ ಹೋದರು, ಪ್ರಧಾನಿ ಆದರು, ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಎರಡನ್ನೂ ಅರ್ಧನೇ ಪೂರ್ತಿ ನಿಭಾಯಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಆರಾಮಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಇರಬಹುದಿತ್ತು. ಆದರೆ ಪ್ರಧಾನಿ ಪಟ್ಟ ಬಂದು ಹೋದ್ರಿಂದ ಇಲ್ಲಿಯೂ ಇಲ್ಲ ಅಲ್ಲೂ ಇಲ್ಲ ಅನ್ನುವಂಥ ಸ್ಥಿತಿ ಅವರಿಗೆ ಪರಿಸ್ಥಿತಿ ತಂದಿತ್ತು. ಇಂಥ ಸ್ಥಿತಿಯಲ್ಲಿ ಈಗ ಹೊಸದಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ಸೀಟು ಹಂಚಿಕೆ ಆಗ್ತಾ ಇದೆ. ಇದೀಗ ತಾನೇ ನಡೆದ ಹೊಸ ಸುದ್ದಿ ಅಂದರೆ ಬೆಳಗಾವಿಯಲ್ಲಿರುವಂಥ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಚುನಾವಣಾ ಆಯೋಗದ ಕಡೆಯವರು ದಾಳಿ ಮಾಡಿದ್ದಾರೆ. ಯಾಕೆ ದಾಳಿ ಮಾಡಿದ್ದಾರೆ? ಅದಕ್ಕೆ ಒಂದು ಕಾರಣ ಇದೆ. ಬೆಳಗಾವಿಯ ಟಿಕೆಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಿಗೆ ನೀಡಲಾಗಿದೆ ಹಾಗೆ ಅಂತ ಸುದ್ದಿ ಬಂದಿದೆ. ನೀಡಲಾಗಿದೆ ಅಂತ ಫೈನಲ್ ಅಂತ ಹೇಳಲ್ಲ, ಅಂತಿಮಗೊಳಿಸಲಾಗಿದೆ, ಆದರೆ ಅನೌನ್ಸ್ ಮಾಡಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ತನಗೆ ತಿಳಿದಿರುವ ಎಲ್ಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರನ್ನು ಮನೆಗೆ ಕರೆಸಿ ಅವರೊಡನೆ ಮಾತುಕತೆ ನಡೆಸಿ ಇನ್ನೇನು ಮಾತುಕತೆಯನ್ನು ಮುಂದುವರಿಸಬೇಕು ಅನ್ನುತ್ತಿರುವಾಗ ಚುನಾವಣಾ ಆಯೋಗದ ಕಡೆಯವರು ದಾಳಿ ಮಾಡಿ ನೀವು ಚುನಾವಣಾ ನೀತಿ ಸಂಹಿತೆಯನ್ನು ಮುರಿದಿದ್ದೀರಿ, ಹಿಡಿಯಿರಿ ಕೇಸು ಅಂತ ಕೇಸ್ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮೊದಲ ಮೊಕದ್ದಮೆ, ಕರ್ನಾಟಕದ ಚುನಾವಣೆಗೆ ಸಂಬಂಧಿಸಿದಂತೆ ಮೊದಲ ಮೊಕದ್ದಮೆ ಬಿದ್ದಿದೆ. ಅದಕ್ಕಿಂತ ಮುಂಚೆ 1-2 ಕಡೆ ದುಡ್ಡು ಹಿಡಿದಿದ್ರು. ಕೋಟಿ ಹೋಗುವ ದುಡ್ಡು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಅದರಿಂದ ಹಿಡಿದು ಒಳಗಡೆ ಹಾಕಿದ್ದಾರೆ. ಅದರಲ್ಲಿ ಒಂದಷ್ಟು ಲೆಕ್ಕ ಕೊಡ್ಬೋದು, ಒಂದಷ್ಟು ಲೆಕ್ಕ ಕೊಡದೇನೂ ಇಡ್ಬೋದು. ಅದು ಕೂಡ ಈ ದಾಳಿಗಳಲ್ಲಿ ನಡೆಯುವಂಥ ಸಹಜ ಸ್ಥಿತಿಗತಿಗಳು. ಇದು ಈಗಿನ ವಿಶೇಷ. ಇನ್ನುಳಿದಂತೆ ಎಲ್ಲ ಯಥಾಪ್ರಕಾರ ಪಕ್ಷಗಳಲ್ಲಿ ಗೊಂದಲ ಮುಂದುವರೆದಿದೆ, ರಗಳೆ ಮುಂದುವರೆದಿದೆ. ಬೆಳಗಾವಿಯ ಪಕ್ಕದಲ್ಲೇ ಇರುವಂತಹದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಸಿನ ಶಂಕರಾನಂದ ಅನ್ನುವರು ಬಹಳ ಕಾಲ ಗೆದ್ದು ಆಳ್ತಾ ಇದ್ದರು. ಆಮೇಲೆ ಜನತಾ ಪಕ್ಷ ಬಂದಾಗ ರತ್ನಮಾಲಾ ಎನ್ನುವ ಒಬ್ಬ ಮಹಿಳೆ 7-8 ಸಲ ಗೆದ್ದ ಶಂಕರಾನಂದರನ್ನು ಸೋಲಿಸಿ ಭೂಪನನ್ನು ಸೋಲಿಸಿದ ಮಹಿಳೆ ಅನ್ನುವಂಥ ಕೀರ್ತಿಗೆ ಪಾತ್ರರಾದರು. ಆದರೆ ಆ ರತ್ನಮಾಲಾ ಆಮೇಲೆ ಏನಾದರೂ ಯಾರಿಗೂ ಗೊತ್ತಿಲ್ಲ. ಇದು ರಾಜಕೀಯದಲ್ಲಿ ನಡೆಯುವಂಥ ಕೆಲವು ವಿಚಿತ್ರ ಘಟನೆಗಳು. ಆ ಚಿಕ್ಕೋಡಿಗೆ ನಮ್ಮ ಕತ್ತಿಯವರು BJP ಟಿಕೆಟ್ಗಾಗಿ ಅರ್ಜಿ ಹಾಕಿ ಕೂತಿದ್ದಾರೆ. ಆದರೆ ಕತ್ತಿಯವರಿಗೆ ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಗಾದೆ ಇದೆ. ಸಬಳ ನುಂಗ್ಲಿಕ್ಕೆ ಕೊಟ್ಟರೆ ತಾನೇ ನುಂಗೋದು. ಸಬಳವೂ ಕೊಡದೆ ಟಿಕೆಟು ಕೊಡದೆ ಕತ್ತಿಯವರನ್ನು ಡೆಲ್ಲಿಯಲ್ಲಿ BJPಯವರು ಕೂರಿಸಿಕೊಂಡಿದ್ದಾರೆ. ಟಿಕೆಟ್ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ. ಆಗ ಈ ಕಡೆಯಿಂದ DK ಶಿವಕುಮಾರ್ ಅವರು ಒಂದು ಗಾಳವನ್ನು ಬೆಂಗಳೂರಿನಲ್ಲೇ ಕೂತ್ಕೊಂಡು ಡಿಲ್ಲಿಗೆ ಎಸೆದಿದ್ದಾರೆ. ಏನಾದರೂ ಕತ್ತಿಯವರು ಹಿಡಿದುಕೊಂಡ್ರೆ ಎಳೆದು ಕಾಂಗ್ರೆಸ್ಗೆ ತಂದು ಚಿಕ್ಕೋಡಿಯಿಂದ ನಿಲ್ಲಿಸಿ ಬಿಡಬೇಕು ಅಂತ ಅವರದ್ದು ಒಂದು ಪ್ಲ್ಯಾನ್ ಇರುವುದಾಗಿ ಇದೀಗ ಬಂದ ಸುದ್ದಿಯಿಂದ ತಿಳಿದು ಬರುತ್ತದೆ. ಒಟ್ಟಿನಲ್ಲಿ ಯಾರು ಎಲ್ಲಿರ್ತಾರೆ, ರಾತ್ರಿ ಅಲ್ಲಿದ್ದವರು ಬೆಳಿಗ್ಗೆ ಎಲ್ಲಿರ್ತಾರ ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆಯ ದಿನಗಳು ಇನ್ನೇನು ಹತ್ತಿರ ಬರ್ತಾ ಇದ್ದಾಗ ಚುನಾವಣಾ ಕಣ ಅನ್ನೋದು ರಣಾಂಗಣ ಮಾತ್ರವಲ್ಲ, ದೊಡ್ಡ ಗೋಜಲು ಆಗಿಬಿಟ್ಟಿದೆ. ಈ ಗೋಜಲು ನಿವಾರಣೆ ಆಗುವುದು ಯಾವಾಗ? ಎಲ್ಲ ಫಲಿತಾಂಶ ಬಂದು ಕೆಲವರು ಕೇಕೆ ಹಾಕುವಾಗ ಕೆಲವರು ಅಳುವಾಗ ಮಾತ್ರ ಎನ್ನುತ್ತಾ ಈಗಿನ
ಕತೆ ಕಾರಣಕ್ಕೆ ಇಲ್ಲಿಗೆ ಕೊನೆ ಹೇಳ್ತಾ ಇದ್ದೇನೆ. ಎಲ್ಲರೂ ನೋಡ್ತಾ ಇರಿ V4 ನ್ಯೂಸ್. ಹಾಗೆ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ. ನಿಮಗೆಲ್ಲ ದೊಡ್ಡದೊಂದು ನಮಸ್ಕಾರ.